ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಹಿಂದಿ ಪರೀಕ್ಷೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲವಾಗಿದೆ. ಸರ್ಕಾರದ ಈ ನಿರ್ಧಾರ ಈಗ ವಿಪಕ್ಷಗಳಿಗೆ ಆಹಾರವಾಗಿದೆ. ಸರ್ಕಾರದ ನಿರ್ಧಾರವನ್ನೇ ಬಿಜೆಪಿ ಅಸ್ತ್ರವಾಗಿಸಿಕೊಂಡು ಮುಗಿಬಿದ್ದಿದೆ. ಚುನಾವಣೆ ಮಧ್ಯೆ ರಾಜ್ಯದಲ್ಲಿ ಹಿಂದಿ ಭಾಷೆಯ ಕಿಚ್ಚು ಎದ್ದಿದೆ. ತ್ರಿಭಾಷಾ ಸೂತ್ರದ ಮೂಲಕ ದಕ್ಷಿಣ ರಾಜ್ಯಗಳ ಮೇಲೆ ಹಿಂದಿ ಹೇರಿಕೆಗೆ ಕೇಂದ್ರ ಸರ್ಕಾರ ಯತ್ನಿಸುತ್ತಿದೆ ಎಂಬ ಆರೋಪ ಇದೆ. ಆದ್ದರಿಂದ ಕೇಂದ್ರಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಠಕ್ಕರ್ ಕೊಡಲು ಹೊರಟಂತಿದೆ. ಶಿಕ್ಷಣದಲ್ಲಿ ದ್ವಿಭಾಷಾ ನೀತಿ ಅಳವಡಿಕೆ ಮೂಲಕ ಹಿಂದಿ ಭಾಷೆಗೆ ಕೊಡಲು ಸಿದ್ದರಾಮಯ್ಯ ಸರ್ಕಾರ ನಿರ್ಧಾರ ತೆಗೆದುಕೊಂಡಿದೆ. ಹೀಗಾಗಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹಿಂದಿ ಭಾಷೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲದಂತಾಗಿದೆ. ಹಿಂದಿ ಭಾಷೆಗೆ ಅಂಕಗಳ ಬದಲಿಗೆ ಗ್ರೇಡ್ ನೀಡಲು ಶಿಕ್ಷಣ ಇಲಾಖೆ ಮಹತ್ವದ ನಿರ್ಧಾರ ತೆಗೆದುಕೊಂಡಿರುವುದನ್ನು ಕನ್ನಡಪರ ಸಂಘಟನೆಗಳು ಸ್ವಾಗತಿಸಿವೆ. ಆದರೆ ಇದು ಬಿಜೆಪಿ ಮತ್ತು ಕಾಂಗ್ರೆಸ್ ಮಧ್ಯೆ ಹೊಸ ಜಂಗಿ ಕುಸ್ತಿಗೆ ನಾಂದಿ ಹಾಡಿದೆ. ಯಾರು ಕೂಡ ಬೇರೆ ಭಾಷೆನೇ ದ್ವೇಷ ಮಾಡ್ತಕ್ಕಂಥದ್ದಲ್ಲ, ನಾವು ಭಾರತೀಯರು. ಬಟ್ ಅದನ್ನ ಹೇರಬಾರ್ದು. ಗ್ರೇಡಿಂಗ್ ಕೊಟ್ಟಾಗ ಅದು ಅವರಿಗೆ ರಿಸಲ್ಟಿಗೆ ತೊಂದರೆ ಆಗಬಾರ್ದು. ವಿರೋಧ ಮಾಡೋರು ಇರ್ತಾರೆ, ಸ್ವಾಗತ ಮಾಡೋರು ಇರ್ತಾರೆ. ಈ ಭಾಷೆ ಕಲಿಬಾರ್ದು ಅಂತ ಏನಿಲ್ಲ, ಪರೀಕ್ಷೆ ಕಡ್ಡಾಯ ಆಗಬಾರ್ದು. ನಾವು ಓದುವಾಗ ಹಿಂದಿ ಕಡ್ಡಾಯ ಇದೆ. ಇದೇ ವಿಚಾರದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರ ಮಧ್ಯೆ ವಾಕ್ಸಮರವೇ ನಡೆದು ಹೋಗಿದೆ. ಹಿಂದಿ ಹೇರಿಕೆಯಿಂದ ಏನು ಲಾಭ ಆಗುತ್ತೆ ಅಂತ ಬಿಜೆಪಿಗರು ಹೇಳಬೇಕು ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿದ್ರೆ, ತ್ರಿಭಾಷಾ ನೀತಿ ಬಗ್ಗೆ ರಾಜ್ಯ ಸರ್ಕಾರ ಗೊಂದಲ ಮಾಡ್ತಿದೆ, ಮಕ್ಕಳ ಭವಿಷ್ಯದ ಜೊತೆ ಸರ್ಕಾರ ಆಟ ಆಡ್ತಿದೆ ಅಂತ ಬಿಜೆಪಿಗರು ತಿರುಗೇಟು ನೀಡಿದ್ರು. ನೋಡಿ, ಬಿಜೆಪಿಯವರು ಹೇಳಬೇಕಲ್ಲ, ನೋಡಿ ಅಪ್ಪ ಇದರಿಂದ ಪ್ರಯೋಜನ ಏನಾಗ್ತಾ ಇದೆ ಮೂರು ಭಾಷೆಯಿಂದ ಅಂತ, ಅಥವಾ ಈ ಹಿಂದಿ ಹೇರಿಕೆಯಿಂದ ಅವರು ಅವ್ರ ಲೀಡರ್ಸಿಗೆ ಮನವೊಲಿಸಲಿಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಅವ್ರು ಮಾಡಲಿ, ಅವ್ರ ಸ್ವಾಮಿ ನಿಷ್ಠೆ ತೋರಿಸ್ಬೇಕಂತ ತೋರಿಸ್ಲಿ. ನಾನು ಮುಂಚೆಯಿಂದನೂ ಹೇಳ್ತಾ ಇದ್ದೀನಿ, ಒಂದು ಜವಾಬ್ದಾರಿಯುತ ವಿರೋಧ ಪಕ್ಷದವರಾಗಿ ಸಾಧಕ ಬಾಧಕ ಏನು ಅಂತ ಚರ್ಚೆ ಮಾಡಿಬಿಟ್ಟು ನಮಗೆ ತಿಳಿಸಿದ್ರೆ ವಿ ಆರ್ ರೆಡಿ ಟು ಆಕ್ಸೆಪ್ಟ್ ಆಲ್ಸೋ. ಸುಮ್ಮನೆ ಕಾಟಾಚಾರಕ್ಕೆ ಟೀಕೆ ಮಾಡಬೇಕು ಅಂದರೆ ನಾವು ಉತ್ತರ ಕೊಟ್ಕೊಂಡು ಹೋಗೋಕ್ಕಾಗೋದಿಲ್ಲ. ಶಿಕ್ಷಣ ಮಂತ್ರಿಗಳಿಗೆ ಶಿಕ್ಷಣ ಇಲ್ಲ, ಶಿಕ್ಷಣದ ಬಗ್ಗೆ ಗೊತ್ತಿಲ್ಲ, ಮಕ್ಕಳ ಮಾನಸಿಕತೆಯ ಬಗ್ಗೆ ಗೊತ್ತಿಲ್ಲ, ಅವರ ಅಧ್ಯಯನ ಮಾಡಲ್ಲ. ಇಂಥವರು ಶಿಕ್ಷಣ ಸಚಿವರಿದ್ದಾರೆ, ಅವರು ನಿರ್ಧಾರ ತಗೊಂತಾರೆ. ಹೋಗ್ಲಿ, ಮುಖ್ಯಮಂತ್ರಿಗಾದ್ರೂ ಪ್ರಜ್ಞೆ ಇರಬೇಕಲ್ಲ. ಒಂದು ವರ್ಷ ಕಲಿತ ಮೇಲೆ ಎಕ್ಸಾಮ್ ಬರುವಾಗ ನೀವು ಎಕ್ಸಾಮ್ ಬರಿಬೇಡಿ ಅಂತಂದ್ರೆ ಏನು ಅರ್ಥ? ಆ ಮಕ್ಕಳೇನೇ ಹೇಳಿಲ್ಲ ನಮ್ಗೆ ಹಿಂದಿ ಬೇಡ, ನಮ್ಗೆ ಇಂಗ್ಲಿಷ್ ಬೇಡ ಅಂತ ಮಕ್ಕಳು ಹೇಳಿದಾರ? ಮಕ್ಕಳು ಕೇಳ್ಕೊಂಡಿಲ್ಲ, ಎಲ್ಲೂ ಟೀಚರ್ಸ್ ಕೇಳ್ಕೊಂಡಿಲ್ಲ, ಪೋಷಕರು ಕೇಳ್ಕೊಂಡಿಲ್ಲ. ಯಾರನ್ನು ಕೇಳಿ ನೀವು ಕ್ಯಾನ್ಸಲ್ ಮಾಡ್ತೀರಿ? ಕೇಂದ್ರ ಸರ್ಕಾರದವರು ಅವ್ರದ್ದು ಯಾವುದೇ ರೀತಿಯಾದಂಥ ಜವಾಬ್ದಾರಿ ಇಲ್ವಾ ನಮ್ಮ ರಾಜ್ಯದ ಮೇಲೆ, ನಮ್ಮ ಭಾಷೆ ಮೇಲೆ, ಅಥವಾ ನಮ್ಮ ವಿಭಿನ್ನವಾದಂಥ ವಿಶಿಷ್ಟವಾದಂಥ ಇತಿಹಾಸದ ಮತ್ತು ಸಂಸ್ಕೃತಿ ಮತ್ತು ಕಲೆ ಮೇಲೆ ಇವ್ರದ್ದೇನು ಜವಾಬ್ದಾರಿನೇ ಇಲ್ವಾ? ಎಂ ಪಿಗಳು ಯಾಕೆ ಹೋಗಿದ್ದಾರೆ? ಮತ್ತು ಅವ್ರು ಎಷ್ಟು ಜನ ಹೋಗಿ ಹೋರಾಟ ಮಾಡಿದ್ದಾರೆ? ಮಾತೆತ್ತಿದ್ರೆ ಬಂದು ಇಲ್ಲಿ ಮೆಟ್ರೋ ದರ ಸ್ವಲ್ಪ ಮೇಲೆ ಏರಿಕೆ ಆದರೆ ಪ್ರತಿಭಟನೆ ಮಾಡೋರು ನಮ್ಮ ನೆಲ ಜಲ ಭಾಷೆ ಬಗ್ಗೆ ಯಾವಾಗ ಚರ್ಚೆ ಮಾಡಿದ್ದಾರೆ? ಯಾವತ್ತೂ ಮಾಡಿಲ್ಲ. ನಾವು ಹಿಂದಿಯನ್ನು ಏರಿಕೆ ಮಾಡಿ ನಾವು ಹೇಳಲ್ಲ, ಹಿಂದಿ ಬೇಕಾದವ್ರು ಕಲಿತಾರೆ. ನೀವು ಆಪ್ಷನ್ಸ್ ಇಟ್ಟಿದ್ರಿ 3, ಹಿಂದಿನ ಈಗ ಓದಿದ್ದಾರೆ. ಇಡೀ ವರ್ಷ ಮಾಡಿದ ಮೇಲೆ ಅಕಾಡೆಮಿಕ್ ಇಯರ್ ಮುಗಿದ ಮೇಲೆ ನೀವು ತೀರ್ಮಾನ ತಗೊಳ್ಳಿ, ಬೇಕಾ ಬೇಡ, ಬೇಕಾದವ್ರು ತಗೊಳ್ಳಿ, ಬೇಡದಿದ್ದರು ಬಿಡಿ, ಅದೇಳಿ. ಅದನ್ನು ಬಿಟ್ಟು ಇಡೀ ವರ್ಷ ನೀವು ಪಾಠ ಮಾಡಿಸಿದ್ದೀರಿ. ಈಗ ನೀವು ಹಿಂದಿ ಲೆಕ್ಕಕ್ಕಿಲ್ಲ, ಗ್ರೇಡ್ ಮಾತ್ರ ಕೊಡ್ತೀವಿ, ಮಾರ್ಕ್ಸ್ ಕೊಡಲ್ಲ ಅಂದ್ರೆ ಓದಿಸಿದ್ಯಾಕೆ ನೀವು? ಒಟ್ನಲ್ಲಿ ರಾಜ್ಯದಲ್ಲಿ ಸದ್ಯ ಎದ್ದಿರುವ ಹಿಂದಿ ಭಾಷಾ ಕಿಚ್ಚು ಎಲ್ಲಿಗೆ ಬಂದು ನಿಲ್ಲುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.